ಶಿವಣ್ಣ ಹೇಳಿರೋ ರೇಂಜ್ಗೆಲ್ಲ ಇಲ್ಲಿ ಏನಿಲ್ಲ. ಇರೋ 4 ಇದನ್ನ ಕೆನಪಿ ಹಾಕ್ಬಿಟ್ಟು 20 ರೂಪಾಯಿಗೆ ಬಜ್ಜಿ ಬಜ್ಜಿ ಕೊನೆಗೆ ಹುಡುಕ್ಬಿಟ್ರು. ಸ್ನೇಹಿತರೆ, ಅಂಜನ್ ನಗರದಲ್ಲಿ ಒಂದು ಅವರೆಕಾಳು ಮೇಳ ಅಂತ ಏನೋ ಮಾಡ್ತಾ ಇದ್ದಾರೆ. ಹೋಗೋಣ ಅಂತ ನಮ್ಮ ವೈಫನ್ ಕೇಳಿದೆ. ಫಸ್ಟ್ ಒಂದು 2-3 ದಿನದ ಹಿಂದಗಡೆ ಅವರೇ ಹಿಂಸೆ ಕೊಡ್ತಾ ಇದ್ರು, ಕರ್ಕೊಂಡೋಗಿ ಅಂತ. ಟೈಮ್ ಆಗಿರಲಿಲ್ಲ. ಇವಾಗ ಭಾನುವಾರ ಜನ ಇಲ್ಲ, ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಫೋನ್ ಮಾಡಿ ಬರ್ತೀಯ ಅಂತ ಕೇಳಿದ್ದಕ್ಕೆ ಇಲ್ಲ ಚೆನ್ನಾಗಿಲ್ವಂತೆ, ಬರೀ ಒಂದು 2-3 ಸ್ಟಾಲ್ ಅಷ್ಟೇ ಇರೋದು, ಯಾರೋ ದೊಡ್ಡಬಳ್ಳಾಪುರದಿಂದ ಬಂದು ವಿಡಿಯೋ ಮಾಡಿಕೊಂಡು ತಿನ್ಕೊಂಡು ಹೋಗೋಕ್ಕೆ ಅಂತ ಬಂದರೆ ಏನೂ ಇಲ್ಲ ಇಲ್ಲಿ ಅಂದ್ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂದ್ರೆ ಎಲ್ಲರೂ ಚೆನ್ನಾಗಿದ್ದ ಹೋಗಿದ್ದಾರೆ. ಇದು ಏನಿಲ್ಲ ಅಂತ ಹೇಳ್ತಾರಲ್ಲ, ಏನಿಲ್ಲ ಅಂತ ನಾವು ಡೈರೆಕ್ಟಾಗಿ ನೋಡ್ಬೋಣ. ಮನೆಯೆಲ್ಲ ಯಾರೋ ಯೂಟ್ಯೂಬರು ಸಿಕ್ಕಾಪಟ್ಟೆ ಹಂಗಿದೆ ಹಿಂಗಿದೆ ಅಂತೆಲ್ಲ ಏನೇನೋ ಇದು ಮಾಡಿದರು. ನೋಡೋಣ ಇವತ್ತು ಏನಿದೆ ಅಂತ ನಿಮ್ಗೆ ಅಲ್ಲಿಗೆ ಹೋಗಿ ತೋರಿಸ್ತೀನಿ, ಬನ್ನಿ. ಹಂಗೆ ನಮ್ಮ ಹುಡುಗನೂ ಬರ್ತಾನೆ. ಇರೋ ಬಟ್ಟೆಲ್ಲ ಹಿಂಗೆ ಗಬ್ಬಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗನ ಕತೆ ಗೊತ್ತಿಲ್ಲ, ಕೇಳ್ತೀನಿ. ಅವರೆಕಾಳು ಮೇಳಕ್ಕೆ ಬರ್ತೀಯಾ? ಹಳೆ ಬಟ್ಟೆ ಅಂಗಡಿಲಿ ಕೆಲಸ ಮಾಡಿರೋ ಬಟ್ಟೆ ಹಿಂಗೆ ಹೋಗ್ತೀವಿ. ತಿರ್ಗಾ ಮನೆಗೆ ಹೋಗಿ ಎಲ್ಲ ಹೋಗೋದು ಲೇಟ್ ಆಗುತ್ತೆ. ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ನಿಮಗೆ ಸೀದಾ ಅವರೆಕಾಳು ಮೇಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಓಕೆ ಸ್ನೇಹಿತರೆ, ನಾವು ಬಂದಿದ್ದೀವಿ BL ಲೇಔಟ್ ಗ್ರೌಂಡಿಗೆ, ಅಂದರೆ ಅಂಜಯನಗರ ಇದು. ಬನ್ನಿ, ಅವರೆಕಾಳು ಮೇಳ ಹೆಂಗಿರುತ್ತೆ ನೋಡೋಣ. ಅವರ ಬೆಳೆ ದೋಸೆ ಅದು ತಿನ್ನೋಣ ಅಂತಲೇ ಬಂದಿದ್ದೀವಿ. ಏನೇನು ಕತೆ ಅಂತ ನೋಡೋಣ. ಆಟ ಆಡೋದೆಲ್ಲ ಇದೆ, ಮಕ್ಕಳು ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ. ಒಂದು 2-3 ಆಟಗಳಿದ್ದಾವೆ ಅಷ್ಟೇ ಸ್ನೇಹಿತರೆ, ಏನು ಜಾಸ್ತಿ ಇನ್ನೇನಿಲ್ಲ. ಬನ್ನಿ ಏನೇನಿದೆ ನೋಡೋಣ. ಆದರೂ ಅವರೇ ಬೆಳೆ ಮೇಳ ಅಂದರೆ ನಮ್ಮ ಬಸವನಗುಡಿಲಿ ನಡೆಯುತ್ತಲ್ಲ, ಅದು ಕಂಡ್ರೆ ಅದ್ಭುತ. ಮ್ಯಾಂಗೋ ಮೇಳ, ಅವರೆಕಾಳು ಮೇಳ ಸಖತ್ತಾಗಿ ಮಾಡ್ತಾರಲ್ಲ. ಮ್ಯಾಂಗೋ ಮೇಳಕ್ಕೆ ಲೇಟಾಗಿ ಹೋಗಿದ್ದೆ, ನಿಮ್ಗೆ ವೀಡಿಯೋ ಹಾಕಿದ್ದೆ ಲಾಸ್ಟ್ ಟೈಮ್ ನಾನು. ಬಟ್ ಅದು ನಾವು ಹೋಗೋಷ್ಟೊತ್ತಿಗೆ ಕ್ಲೋಸ್ ಆಗೋಗಿತ್ತು. ಇವತ್ತು ಅವರೇ ಬೇಳೆ ನೋಡಿ, ಅವರೇ ಬೇಳೆ ದೋಸೆ ಮಾಡ್ತಾವ್ರೆ. ದೋಸೆ ಅವರೇ ಬೇಳೆ ದೋಸೆ. ಸ್ನೇಹಿತರೆ, ಯಾವುದೋ ಮಿನಿ ಆರ್ಕೆಸ್ಟ್ರಾ ಇದೆ, ಸಾಂಗು ಬರೋಂಗಿಲ್ಲ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಮ್ಯೂಟ್ ಮಾಡಿಕೊಂಡು ನಿಮಗೆ ವಾಯ್ಸ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಏಕೆಂದರೆ ಕಾಪಿರೈಟ್ ಬಂದುಬಿಡುತ್ತೆ, ಈ ಸಾಂಗ್ಗಳೆಲ್ಲ ಹಾಕಂಗಿಲ್ಲ ನಾವು. 4 ಅಂಗಡಿ ಇಕ್ಕೊಂಬಿಟ್ಟು ಅವರೆಕಾಳು ಮೇಳ ಅಂತ ಮಾಡ್ತಾವ್ರಿ. ಇವ್ರಿಗೆ ಏನು ಹೇಳೋಣ ನಾವು, ಕರ್ಮಕಾಂಡ. ಶಾಪಿಂಗ್ ಮೇಳ ಅಷ್ಟೇ ಇದು, ಅವರೆಕಾಳು ಮೇಳ ಅಲ್ಲ. ನಮ್ಮ ಹುಡುಗ ಚೆನ್ನಾಗಿ ಹೇಳ್ದ, ಸೇಲ್ ಅಂತ. ಸೇಲ್ ಇದು ಸುಮ್ಮನೆ ಹೆಸ್ರಿಗೆ ಅವರೆಕಾಳು ಮೇಳ ಅಂತ ಹಾಕೊಂಡು ಮುಂದಕ್ಕೆ ಹೋಗ್ಬಿಟ್ಟು ಟೇಬಲ್ ಇಟ್ಬಿಟ್ಟು ಅವರೇ ಬೆಳೆ ಮೇಳ ಮಾಡಿ. ಯಾರ ಆರ್ಗನೈಸೇಷನ್ ಗೊತ್ತಿಲ್ಲಪ್ಪ. ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಮಾಡಬೇಕು. ಈಗ ಕೋರಿಕೆ ಜೊತೆ ವಿನೋದ್ ಗೌಡ ಕಣ್ಣ ಚಂದಮಾಮ ನಾಗರಾವು ಅಭಿನ ದ್ವೇಷ ಪರುಷ ಆಡ್ಬೇಕಾ? ಇವಾಗ ಆಡ್ಬಿಡದ? ಆಡೋಣ. ನೀನು ಚಪ್ಪಾಳೆಲ್ಲ ಹೊಡೆಯಲ್ಲ, ಅದಕ್ಕೆ ಹೊಡಿರೋ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಾಂಗ್ನ ಹಾಡಿ ಅಂತ ನಮ್ಮ ಹುಡುಗರೆಲ್ಲ ರೊಚ್ಚಿಗೆದ್ದಿದ್ದಾರೆ. ಈ ಪ್ರೇಕ್ಷಕರ ಮೇರೆಗೆ ಯಾವ ಥರ ಅಣ್ಣ ಮ್ಯೂಸಿಕ್ ಹುಡುಕ್ತಾನ, ಹಾಡು ಹುಡುಕ್ತಾನ. ಅದು ಸ್ಟಾರ್ಟಿಂಗ್ ಅಲ್ಲಿ ಆಡೋದು, ಲಾಸ್ಟಿಗೆ ಆಡೋದಲ್ಲ. ಲಾಸ್ಟ್ ಹಾಡು ಯಾವ್ದು ಗೊತ್ತಾ? ಕುಲದಲ್ಲಿ ಆಮೇಲೆ 11 ಗಂಟೆಗೆ ಶಿವರಾಜ್ ಕುಮಾರ್ ಇದ್ರಲ್ಲ ಇಲ್ಲೆಲ್ಲ ಜೂನಿಯರ್ ಶಿವಣ್ಣ. Everything is a positiveness and ಆಸೆ ಆಕಾಂಕ್ಷೆಗಳನ್ನ ಒಳ್ಳೆ ಪಾಸಿಟಿವ್ ಆಗಿದ್ದಾಗ ಆ ಆಸೆ ಆಕಾಂಕ್ಷೆಗಳು ತಾನಾಗಲೇ ನೆರವೇರುತ್ತೆ. ಇಲ್ಲಾಂದ್ರೆ ವಿ ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಶಿವಣ್ಣ. ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿಗಳ ಮೇಲೆ ಇರಲಿ, ಅಭಿಮಾನಿಗಳ ಪ್ರೀತಿ ನಿಮ್ಮ ಮೇಲೆ. ನಾನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ. ವಿಶ್ ಮಾಡ್ತೀನಿ.
ಯಾಕೆ ಆ ಥರ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಮಿಮಿಕ್ರಿ ಮಾಡಿದ್ರಂತೆ. ಬಟ್ ನಾವು ಇನ್ನೂ ಮುಂಚೆ ಬೇಗ ಬಂದಿದ್ರೆ ಅದು ಸಿಕ್ಕಿರೋದು. ಅದಕ್ಕೆ ಊರೆಲ್ಲ ಅವ್ರನ್ನ ಈ ವಯ್ಯ ಆಡೋ ಅಷ್ಟಲ್ಲಿ ಬೆಳಗಾಗೋಯ್ತದೆ. ಬರಲ್ಲ ಹೋಗೋಣ. ಯಾವುದೇ ವಸ್ತುಗಳು ತಗೊಳ್ಳಿ 200 ರೂಪಾಯಿ. ಹೌದಲ್ಲ, ಇಲ್ಲಿ ಕಣ ಹೇಳಿ ತಟ್ಟೆಲಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನೀನು ಹೋಗ್ಬಿಟ್ಟು ಚಡ್ಡಿ ಪ್ಯಾಂಟ್ ಕೇಳ್ತೀಯಲ್ಲ 100 ರೂಪಾಯಿಗೆ. ಏನಾಗಲ್ಲ. ಈಗ ಏನು ತಿನ್ನೋಣ? ಅವರೆಕಾಳು ದೋಸೆ ತಿನ್ನೋಣ ಎಲ್ಲ. ತಿನ್ನೋಣ. ತಗೋ, ಪಟೋಟ ಬೇಕು. బజ్జీ కొట్ಬಿಡಿ 10 ರೂಪಾಯಿಗೆ ಬಜ್ಜಿ. ಬಜ್ಜಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? 50 ರೂಪಾಯಿ ಮೂರಾ? ಬೇಡ, ಪರೋಟ ತಗೊಳ್ಳಿ ಸಾಕು. ಅರ್ಧ kg ಮೆಣಸಿನ್ಕಾಯಿ ತೊಗೊಂಡೋದ್ರೆ ಇಡೀ ನಮ್ಮ ಕುಟುಂಬನೇ ತಿನ್ಬೋದು. 50 ರೂಪಾಯಿಗೆ 3 ಇಟ್ಟು ಟಪ್ಪ ಅವೆ. ಹೇಳೋಕ್ಕೊಂದು ರೀತಿ ನಿವಾಜಿಲ್ವಾ? ಈ ರೇಂಜಿಗೆ ದುಡ್ಡು ಕೇಳೋದು. ಪಟೋಟಕ್ಕೆ 80 ರೂಪಾಯಿ ಅಂತ ನಮ್ಮ ಬಸವನಗುಡಿಲೇ 50 ರೂಪಾಯಿ. ಏನು ಗುರು ಇದು ಕತೆ? ನಮ್ಮ ಅಂಜನಗರ ಯಾವಾಗಾಯ್ತು ಗುರು ಪಾರಿನು? ರೇಂಜ್ ಹುಡುಕ್ಬಿಟ್ರು ಸೋನೆಗೆ, ಕೊನೆಗೆ ಹುಡುಕ್ಬಿಟ್ರು. ಸ್ನೇಹಿತರೆ, ಅವ್ರು ಯಾರೋ ಹೇಳಿರೋ ರೇಂಜಿಗೆಲ್ಲ ಇಲ್ಲಿ ಏನಿಲ್ಲ. ಇರೋ 4 ಇದನ್ನು ಕೆನಪಿ ಹಾಕ್ಬಿಟ್ಟು ಅವರೇ ಬೇಳೆ ಮೇಳ ಅಂತ ಹೇಳ್ತವ್ರೆ. ಇಲ್ಲಿ ಮೇಯ್ನ್ ಇರೋದು ಬರೀ ಶಾಪಿಂಗ್ ಅಷ್ಟೇ. ಅದೇ ಸೇಲ್ ಅಂದ್ವಲ್ಲ, ಇದ್ರ ಸೇಲಲ್ಲಿ ಹಾಕ್ತಾರಲ್ಲ, ಸೇಲ್ ಥರ ಅಷ್ಟೇ, ಇನ್ನೇನು ಇಲ್ಲ ಸ್ನೇಹಿತರೆ. ನಾಳೆ ಲಾಸ್ಟ್ ಇರುತ್ತೆ. ನಿಮಗೆ ಇಚ್ಛೆ ಇರೋರು ಬಂದು ಹೋಗ್ಬೋದು. ಬಟ್ ನಮಗಂತೂ ದೇವರೇ ಇಷ್ಟ ಆಗಲಿಲ್ಲ. ಪಟೋಟಗೆ 80 ರೂಪಾಯಿ, 3 ಬಜ್ಜಿಗೆ 50 ರೂಪಾಯಿ. ಏನಿದು ಕತೆ? ಯಾವ್ದಾದ್ರು 5 ಸ್ಟಾರ್ ಹೋಟ್ಲಲ್ಲಿ ತಿನ್ಬೋದೇನಪ್ಪ? ನನ್ನ ಅಭಿಪ್ರಾಯ. ನನ್ನ 5 ಸ್ಟಾರ್ ಹೋಟ್ಲಿಗೆ ಲೆಕ್ಕ ಹೇಳ್ತಾ ಇದ್ದೀನಿ, ಬೇರೆಯವ್ರ ಲೆವೆಲ್ಗೆ ಹೇಳ್ಬೇಡಿ. ನಮ್ಮ 5 ಸ್ಟಾರ್ ಹೋಟ್ಲು ಲೆಕ್ಕ ಹೇಳ್ತಾ ಇದ್ದೀನಿ. ಬಟ್ ಶಾಪಿಂಗ್ ಮಾಡೋರು ಓಕೆ, ವ್ಯಾಪಾರಿಗಳಿಗೆ ಉತ್ತೇಜನ ಕೊಡೋಣ. ಬಟ್ ಈ ಥರ ರೈಟ್ಗಳು ಹೇಳಿದ್ರೆ ಯಾರು ತೊಗೋಬೇಕು ಅಂತ ಅನಿಸುತ್ತೆ? ತಿನ್ನೋದೇ ಆಗಲಿ ಏನೇ ಆಗಲಿ, ಈ ಥರ ಮಾಡೋದು ಉತ್ತೇಜನ ಕೊಡೋಕ್ಕೋಸ್ಕರ ಮಾಡಬೇಕು. ಒಂದು ಈ ಥರ ಅದು ಅವರೇ ಬೇಳೆ ಮೇಳ, ಆ ಥರ ಮೇಳಗಳೆಲ್ಲ ಜನಕ್ಕೆ ಬಂದು ಈಸಿಯಾಗಿ ತೊಗೊಳ್ಳಿ ಅನ್ನೋ ಥರ ಇರಬೇಕು. ಈ ಥರ ವಾಪಸ್ಸು ಏನು ತಿಂದೇ ವಾಪಸ್ ಹೋಗ್ಬೇಕು ಅನ್ನೋ ಥರ ಇರಬಾರ್ದು. ಉಡುಪಿಲೆ ತಿಂದ್ಬಿಡ್ಬೋದು, ಇನ್ನೂ ಕಮ್ಮಿನೇ. ಉಡುಪಿಲೆ ಕಮ್ಮಿ. ಓ ಸೂಪರ್. ಇದು 6 ಶಾಟಿಗೆ 5 ಶಾಟ್ ಆದರೂ ಹೊಡಿಬೇಕು. ಅಂದರೆ 60 ರೂಪಾಯಿ ಒಂದು ಆಟಕ್ಕಿದು. ಒಂದು ಮಿಸ್ ಆದರೆ ಇನ್ನು 5 ಹೊಡಿಬೇಕು. ಅದ್ರಲ್ಲಿ 1 ಮಿಸ್ ಆದ್ರೂ ಹೊಗೆನೆ, ಅಂದರೆ 2 ಮಿಸ್ ಆದರೂ ಹೊಗೆನೆ, ಗೇಮೇ ಓವರ್. ಸ್ನೇಹಿತರೆ, ಅವರೇ ಬೇಳೆ ದೋಸೆ ಹೆಂಗಿರ್ಬೇಕು ಅಂದರೆ ಈ ಥರ ಇರಬೇಕು. ತೋರಿಸ್ತೀನಿ ನೋಡಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರುಮಾಲ್ ರೊಟ್ಟಿ, ಮೈಸೂರು ದೋಸೆ, ಬಾತ್ ದೋಸೆ, ಪುಡಿ ರೊಟ್ಟಿ, ಮೈಸೂರು ದೋಸೆ, ಬಾತ್ ದೋಸೆ, ಪುಡಿ ದೋಸೆ, ಚೀಸ್ ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಮಾಗಡಿ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ.
ಅವರೇ ಬೇಳೆ ದೋಸೆ ಅಂದರೆ ಹಿಂಗಿರ್ಬೇಕು. ಅದನ್ನು ಬಿಟ್ಬಿಟ್ಟು ಇವರು 4 ಇದನ್ನ ಹಾಕ್ಬಿಟ್ಟು ಆಹಾ ಹಾ ಹಾ ಏನು ಯಪ್ಪ 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 ವೈಬ್ ಅಂದರೆ ಹಿಂಗಿರ್ಬೇಕು ರೀ. ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡು ನಮ್ಮ ಡಿಗ್ರು ಪಾರ್ಚ್ ಹತ್ರ ಇರೋ ಫುಡ್ ಸ್ಟಾರ್ಟೇ ಸಾಕು ಸೂಪರು. ಅದು ಕಂಪೇರ್ ಮಾಡಿದ್ರೆ ಒಂದು ಚೆನ್ನಾಗಿ ಮಾಡಬೇಕು, ಪಬ್ಲಿಕ್ಕಾಗೆ ನೀಟಾಗೆ ಒಂದು ಆರ್ಗನೈಸೇಷನ್ ಕೊಟ್ಟು. ಪಾಪ ಅಲ್ಲಿರೋ ಸ್ಟಾಲ್ಗಳಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಅವ್ರೂ ಏನು ಕತೆನೋ ಗೊತ್ತಿಲ್ಲ. ಇಷ್ಟೇ ಸ್ನೇಹಿತರೆ, ಇಷ್ಟು ಹೇಳ್ಬೇಕು ಅನಿಸ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹೀಗೆ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್ ಬಾಯ್.